ಯೂಸ್ ಮಾಡೋದು ಇದೇ ಮಣ್ಣಲ್ಲ ಹಂಚಿಗೆ ಇದು ಮಿಕ್ಸ್ ಆದ ಇದೀಗ ಮಿಕ್ಸ್ ಆದ ಇದು ಡೈರೆಕ್ಟ್ ಕೊಡೋದು ಅದೆಲ್ಲ ಮಿಕ್ಸ್ ಆಗಿಲ್ಲ ಕೊಜಿ ಮಣ್ಣು ಇದೆ ಈಗ ಈ ಬಲ್ಟ ಬರ್ತದೆ ಬಲ್ಟ ಸೀದಾ ಹಾಂ ಇದು ಈ ಮಿಷನಿಂದ ಆ ಮಿಷನ್ ಗೊತ್ತಾ ಇದರಿಂದ ಇದರ ಕೆಳಗೆ ಇಳಿತ ಈ ಬಾಕ್ಸ್ ಬರ್ತದೆ ಹಾಂ ಈ ಬಾಕ್ಸ್ ಬಂದು ಮತ್ತೆ ಪುನಃ ಇದ್ರಾಗ ಬರ್ತದೆ ಇದರಿಂದ ಇದ್ರಾಗ ಹೋಗಿರುತ್ತೆ ಬೇಡ ಈಗ ರೋಲ್ 2 ಹಾಂ ಆ ರೋಲಿಂದ ಇದ್ರ ಕೆಳಗೆ ಬೀಳುತ್ತೆ ಇದ್ರಲ್ಲಿ ಕೆಳಗೆ ಬೀಳುತ್ತೆ ಈಗ ಆ ಮಣ್ಣು ಹಾಂ ಪೇಪರ್ ಲೆವೆಲಲ್ಲಿ ಬೀಳುತ್ತೆ ಹಾಂ ಪೇಪರ್ ಎಷ್ಟು ತೆಳು ಇರುತ್ತೋ ಹಾಂ ಅಷ್ಟು ತೆಳುವಲ್ಲ ಈ ಬೆಲ್ಟ್ ಬೀಳುತ್ತೆ ಈ ಬೆಲ್ಟ್ ಬೀಳುತ್ತೆ ಹಾಂ ಎಷ್ಟು ಪೇಪರ್ ಇದ್ದಂಗೆ ಹಾಂ ಅಷ್ಟು ತೆಳುವಲ್ಲಿ ಬರಕ್ಕೆ ಅಷ್ಟು ತೆಳುವಲ್ಲಿ ಏನು ಹುಡುಕಿಲ್ಲ ಅದಷ್ಟು ತೆಳುವಲ್ಲಿ ಬರುತ್ತೆ ಪೇಪರ್ ಐತೆ ಅದು ಬಂದು ಹೊರಗೆ ದುಡುತ್ತೆ ಅದು ಹೊರಗೆ ದುಡುತ್ತಿಗೆ 1 2 3 4 5 6 7 ಪೀಸಲ್ಲಿ ಈಚೆ ಬರ್ತದೆ ಹಾಂ 7 ಪೀಸ್ ಅಂತ ಹೇಳಿ ಒಂದೊಂದು ಪೀಸ್ ಹಿಂಗೆ ಇರುತ್ತೆ 7 ಪೀಸ್ ಒಂದೇ ಸರ್ತಿ ಪಾಸ್ ಈಗ ಒಂದೊಂದು ಪೀಸ್ ಈ ಟೈಪ್ ಇದೀಗ ಗಟ್ಟಿ ಐತಿ ಅದೊಂದು ಹೆಂಗಿರುತ್ತೆ ಅಂತ ಹೇಳ್ರಿ ನೀವು ಬೆಣ್ಣೆ ಇದ್ದೇ ಇರುತ್ತೆ ಹಾಂ ಹಾಂ ಅಷ್ಟು ಸ್ಮೂತ್ ಇರುತ್ತೆ ಅಷ್ಟು ಸ್ಮೂತ್ ಇರುತ್ತೆ ಹಿಂಗೆ ಇಟ್ಟರೆ ಕೈ ಹಿಂಗೆ ಒಳಗೆ ಹೊತ್ತದ ಹಾಂ ಅಷ್ಟು ಸ್ಮೂತ್ ಅದು ಅದು ಇದ್ರ ಪಾಸ್ ಆಯ್ತು ಇದು ಎಷ್ಟು ಅಂತ ಹೇಳಿ ಜನರಿಗೆ ಇದೆ ಲೆಕ್ಕ ಎಷ್ಟು ಪಾಸ್ ಆಯ್ತು ಅಂತೇಳಿ ಕೌಂಟ್ ಇದು ಮಾಡ್ಕೊಂತಿದ್ರಾಗ ಇಲ್ಲಿ ಕೌಂಟ್ ಆಗ್ತದೆ ಇಂತಿಷ್ಟು 1000 ಪೀಸ್ ಇದ್ರಲ್ಲಿ ಪಾಸ್ ಆಯ್ತು ಅಂತೇಳಿ ಅದು ಇದ್ರಲ್ಲಿ ಪಾಸ್ ಆಗ್ತಾ ಇರುತ್ತಾ ಆ ಪೀಸ್ ಅಂತ ತೆಗೆದು ಇದಕ್ಕೆ ಇರ್ತದೆ ಹಿಂಗೆ ಟೇಬಲಿಗೆ ಹಾಕ್ತೀವಿ ಟೇಬಲಿಗೆ ಹಾಕಿ ಆ 7 ಪೀಸನ್ನು ಟೇಬಲಿಗೆ ಹಾಕ್ತೀವಿ ಈ ಟೇಬಲ್ ಇಡ್ತಾರ ಈ ಟೇಬಲ್ ಇಟ್ಟು ನಿಮ್ಲ ಒಬ್ಬ ಇರುತ್ತೆ ಇದಕ್ಕೆ ಹಾಕ್ತಾ ಒಂದೊಂದೇ ಪೀಸ್ ಹಾಕ್ತಾವ ಸಿಂಗಲ್ 1 ಪೀಸ್ ಅಂತ ಇದೆ ಅದಕ್ಕೆ ಇಡ್ತಾರೆ ಅದು ಪಂಚ್ ಮಾಡೋದು ಇದು ಪಂಚ್ ಇದ್ರಲ್ಲಿ ಇದು ಮೇಲೆ ಹೊತ್ತು ಇದು ಅಡಿ ಹೊತ್ತು ಅದು ಒಂದು ಮೇನ್ ಡಿಸೈನ್ ಅದು ಇಲ್ಲೇ ಅದೇ ಹಚ್ಚಲ್ಲ ಇದರಲ್ಲಿ ಡಿಸೈನ್ ಇಲ್ಲಿ ಹೊರಗೆ ಕೆಲಸ ಸ್ವಲ್ಪ ಇರಲಿಲ್ಲ ಹೌದಪ್ಪ ಇಲ್ಲಿ ಹೊರಗೆ ಬಂದ್ರು ಇಲ್ಲಿ ಹೊರಗೆ ಬಂದ್ರೆ ಕೂಡಲೇ ಅವ್ರು ಇದೆ ಅಂತ ಮಾಡಿದ್ರೆ ಹೊರಗೆ ಬಪ್ಪತ್ತಿಗೆ ಅದಕ್ಕೆ ಹಿಡಿತಾರೆ ಅದನ್ನ ಆ ಪೀಸಿಗೆ ಹಿಂಗೆ ಹಿಡಿದ್ರೆ ಕೂಡಲೇ ಅದು ಪಲ್ಟಿ ಅದು ಗೊತ್ತಾಯ್ತು ಇಲ್ಲಿ ಬತ್ತು ಇಲ್ಲಿ ಅಷ್ಟು ರನ್ನಿಂಗಲ್ಲಿ ಪಟ ಹಿಡಿಕಲ್ಲ ಅಷ್ಟು ಪಟ್ಟ ತೆಗೆದು ಅವ್ರು ಇದ್ರ ಮೇಲೆ ಇದೆ ಅಂತ ಮಾಡ್ತಾವ ಸೈಡ್ ಫಿನಿಶಿಂಗ್ ಆಯ್ಕೆ ಅದು ಇದರಲ್ಲಿ ಕಟಿಂಗ್ ಕಟಿಂಗ್ ಎಲ್ಲ ಬ್ಲೇಡಲ್ಲೇ ಆ ಕಟಿಂಗ್ ಆಗಿ ಇದರಲ್ಲಿ ಪಾಸ್ ಹಂಚೆ ಈಗ ಹಿಂಗೆ ಸುರಿದು ಬಿಡ್ತೀವಿ ಹಿಂಗೆ ಇದು ಮುಂದೆ ಹೋಗ್ತಾ ಇರುತ್ತೆ ಇದು ಗಟ್ಟಿ ಆಗತ್ತೆ ಈಗ ನಿನ್ನೆ ಮಾಡಲ್ಲ ಇದು ಇದರಲ್ಲಿ ಪಾಸ್ ಆಗ್ತಾ ಇರುತ್ತೆ ಇದರಲ್ಲಿ ಪಾಸ್ ಆದಂಬುದು ಮೇಲೆ ಒಂದು 4-5 ಎಕರೆ ಜಾಗ ಇರ್ತಿದೆ ಅದ್ರಲ್ಲಿ ಸೆಟ್ಟಿಂಗ್ ಅದು ಒಣುಕೆ ಇಲ್ಲಿ ತಾಲಿಗೆ ತಾಂಗ್ಸಂಗ್ಬಿಡ ಅಡಿಕೆ ಬಿಡ 4-5 ಎಕರೆ ಜಾಗ ಅಷ್ಟಿತ್ತ ಮೇಲ್ಗಡೆ ಹೌದು ಅಷ್ಟು ಕೆಳಗಿಗೆ ರೌಂಡ್ ಹೊಡೆದಲ್ಲ ನಿನ್ಗೆ ಮಧ್ಯೆ ಕರ್ಕೊಂಡು ರೌಂಡ್ ಅಷ್ಟು ಹೊರಗಿತ್ತದು ಎಷ್ಟು ಹೊರಗಿತ್ತು ಅಂತ ಹೇಳಿದ್ರೆ ಅಷ್ಟು ಹೊರಗಿತ್ತು ಅಷ್ಟು ಜಾಗದಾಗೆ ಒಣುಕೆ ತುದಿಯಲ್ಲಿ ತೋರ್ತಲ್ಲ ಅದೇ ಒಣಕ್ಕೆ ಅಂದ್ರೆ ಫ್ಯಾನ್ ಅಂತ ಅದೆಂತ ಹಾಕೋಕೆ ಫ್ಯಾನ್ ಹಾಕ್ಲಕ್ಕೆ ಫ್ಯಾನ್ ಹಾಕ್ಬೇಕಿದ್ರು ಅಂದ್ರೆ ಡೈಲಿ ಹಾಕ್ಬೇಕು ಅಷ್ಟು ಟೈಮ್ ತಗೊಂತ ಅಷ್ಟು ಸ್ಟಾಕ್ ಅಲ್ಲಿ ಇದು ಒಣದ ಹಂಚು ಒಣದ ಅಂದ್ರೆ ಇದು ಬೇಸುಕಾಯಿಲ್ಲ ಈಗ ಬೇಸೋದು ಬೇರೆ ಬರುತ್ತೆ ಡ್ರೈ ಆಯ್ತು ಬೇಸು ಮಣ್ಣು ಮಾತ್ರ ಈಗ ಒಣದ ಚಾಯ್ ಒಣದ ಡ್ರೈ ಆಯ್ತು ಈಗ ಇದೆಲ್ಲ ಇದ್ರೊಳಗೆ ಇರೋದೆಲ್ಲ ಹಂಚೆ ಇದೆ ಪೂರ ಹಂಚೆ ಅದ್ರೊಳಗಿರೋದು ಒಳಗಿರೋದೆಲ್ಲ ಹಂಚು ಬೇಸಿರೋದು ಹಂಚಿದೀಗ ಬೇಸಿ ಸ್ಟಾಕ್ ಮಾಡಿದಂತ ಹಂಚು ಅಂದ್ರೆ ಬೇಸ್ಕೊಂಡಿತ್ತಲ್ಲ ಈಗ ಖಾಲಿ ಆಗಿ ಅದನ್ನ ಕ್ವಾಲಿಟಿ ತೇಕ್ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಇದೆಲ್ಲ ನಾವು ಒಂದೇ ಸರ್ತಿ ವರ್ಷಕ್ಕೆ ಒಂದು ಸರ್ತಿ ಒಂದು ಬೆಂಕಿ ಹೆಚ್ಚಿತ್ತು ನಾವು ಆ ಬೆಂಕಿ ವರ್ಷ ಇಡೀ ನಡೀಕ ವರ್ಷ ಇಡೀ ನಡೀಕೆ ಬೆಂಕಿ ರನ್ನಿಂಗ್ ಅದು ಹಿಂಗೆ ತಿರುಗ್ತಾ ಇರು ಈಗ ಹಿಂಗೆ ಹೋಯ್ತಾ ಹಂಗೆ ಬರು ಹಂಗೆ ಹೋಯ್ತಾ ಹಿಂಗೆ ರೌಂಡ್ ಹೊಡಿ ಹಂಚ ಎಲ್ಲಿತ್ತೀಗ ಸೆಂಟ್ರಿ ಒಳಗಡೆ ನಿಂಗೆ ತೋರಿಸ್ತೀವಿ ಇದೆಲ್ಲ ಪಿಲ್ಲರ್ ಎಲ್ಲ ಮಾಡ್ತಾರಲ್ಲ ಇದ್ರ ಅಡಿಗಡೆ ಈಗ ಬೆಂಕಿ ಉರಿದಿತ್ತ ಇಲ್ಲಿ ನಾವೀಗ ನಡೀತಾ ಇದ್ದ ಪ್ಲೇಸ್ ಎಲ್ಲ ಬೆಂಕಿ ಉರಿತಾ ಇತ್ತು ಇದೆಂದ ಇದು ಗಾಯಿ ಬೀಜದ ಇದಲ್ಲ ಇದು ನಾವು ನೋಡ್ದಂತ ಎಷ್ಟು ಬೇಕಂದ್ರೆ ನಾವು ಬಿಡ್ತಾರೆ ಈಗ
ಹಂಚು ಇಟ್ಕೊಳಲ್ಲ ಆಚೆ ಸೈಡ್ ಈಚೆ ಸೈಡ್ ಹಂಚು. ಬೆಂಕಿ ಉರಿತಾನೆ ಇರುತ್ತೆ. ಉರಿತಾನೆ ಇರುದು, ಸಿಟ್ಟಾತ ಇರುತ್ತೆ. ಇದೀಗ ಇಲ್ಲಿ ತಾಕು, ಇದೀಗ ಅದಷ್ಟು ಗಾಡಿನ ಒಂದ್ಸರ್ತಿ ಹಾಕಿ ತಪ್ಪಿಸೇ ಇಲ್ಲ. ಗಾಡಿ ಅದ ಮೇಲಿಂದ ಇದೆಲ್ಲ ತೆಗಿತ್ತು, ಈ ಲಾಕ್ ತೆಗ್ದಿರ್ಸಿ ಆ ಜಾಕನ್ನು ಇಳಿಸಿರ್ಸಿ, ಅದು ಇದ್ರ ಮೇಲಿಂದ ಹೇಳ್ತದೆ, ಕೆಳಗಿಂದ ನೆಲ ಮೇಲೆ ಬರ್ತಲ್ಲ ಮೇಲ್ಗಡೆಯಿಂದ. ಈಗ ಕಲ್ಲರಿ ಬರ್ತದೆ. ಯಾವ ಟೈಪ್ ಬರುತ್ತೆ ಈ ತೆಗೆದು ಲೋಡ್ ಅನ್ಲೋಡ್ ಮಾಡೋದು ಕೆಳಗಿಂದ ನಡುವೆ ಇದೆಲ್ಲ ಇದ್ರ ಮೇಲ್ಗಡೆ ಇರೋದು ಪೂರ ಹಂಚಿ ಹಂಚು ಒಣಿತಾ ಇರೋದು. ಈಗ ಈ ಟೈಪ್ ಅದೆಲ್ಲ ಇದ್ರಲ್ಲಿ ಬರ್ತಾರೆ. ಇದ್ರಾಗ ಎಲ್ಲದೂ ಬರ್ತಾ ಇರುತ್ತೆ. ಇದ್ರಲ್ಲಿ ಲೋಡ್ ಆಗಿ ಬರ್ತಾ ಇರುತ್ತೆ. ಇದು ರನ್ನಿಂಗ್, ಇದು ರನ್ನಿಂಗ್ ಆಗ್ತಾ ಇರುತ್ತೆ. ಆಗ್ತಾ ಇರುತ್ತೆ. ಇದು ಇಳಿಸೋಕೆ ಜನ ಬೇರೆ ಇದ್ರ, ಇದು ಇಟ್ಟು ಅಲ್ಲೆಲ್ಲ ಇಡೋಕೆ ಜನ ಇದ್ರೆ, ಇದನ್ನೆಲ್ಲ ತೆಗ್ದು ಅಲ್ಲೆಲ್ಲ ಇಡೋಕೆ ಇಲ್ಲಿ ಜನ ನಿಂತು. ಈಗ ಒಣಸಿರೋ ಹಂಚು ಒಂದು ಎಷ್ಟು ಇರ್ಬೋದು ಇದೆಲ್ಲ? ಯಾವ್ದು ಈ ಟೋಟಲ್ 4-5 ಲಕ್ಷ ಒಣಸಿರುವ ಹಂಚೆ ಇರುತ್ತೆ. 4-5 ಲಕ್ಷ ಇದು ಯಾವ್ದು ಇದ್ರಲ್ಲಿ ಇದ್ದದ್ದು, ಇದ್ರಲ್ಲಿರೋದು ಗೊತ್ತಾಯ್ತು. ಮತ್ತೆ ಅಲ್ಲಿ ಕಟ್ಟಿ ಸ್ಟಾಕ್ ಇರುತ್ತೆ. ಟೋಟಲ್ ಕಾರ್ಖಾನೆ ಏನಿಲ್ಲ ಅಂದ್ರೆ ಒಂದು 40-45 ಲಕ್ಷ ಹಂಚು ಸ್ಟಾಕ್ ಎಲ್ಲ ಇರುತ್ತೆ. ಹಸಿಯಲ್ಲ ಬೆಂದಿದ್ರಲ್ಲಿ ಸ್ಟಾಕ್ ಇಲ್ಲ ನಮ್ದು. ಬೆಂದಿದ್ರಲ್ಲಿ ಸ್ಟಾಕ್ ದಿವಸ ಖಾಲಿ ಆಗ್ತಾ ಇರುತ್ತೆ, ಬುಕಿಂಗ್ ಅಲ್ಲಿ ಇರುತ್ತೆ.